ಎಲ್ಲ ಫುಲ್ ನಳ್ಳಿ ಮುಳೆನೇ ಇದೆಲ್ಲ. ಹೌದು ಸರ್. ಹಾಂ, 1 2 3 4 5 ನಳ್ಳಿ ಬಿರಿಯಾನಿ. ಅವ್ರಿಗೆ ನಂದ ವಯಸ್ಸು ಒಂದ್ ಕಿತ ಕುಡ್ದ್ಬಿಟ್ರೆ ವರ್ಷ ಕಾಯ್ಲೇಬೇಕು ಇದಕ್ಕೆ. 1 kg 1000 rupees ಆಗುತ್ತೆ. ಓಕೆ. ಟೀ ಪುಡಿ ಸ್ವಲ್ಪ ಕಾಸ್ಟ್ಲಿ ಇದೆ. ಹಾಂ, ಯಾರೇ ಬಂದರೂ ಟೀ ಫ್ರೀ. ಓಕೆ ಓಕೆ ಓಕೆ. ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಸರ್ಜಾಪುರದಲ್ಲಿ ಸರ್ಜಾಪುರ ಮಸ್ಜಿದ್ ಹಿಂದ್ಗಡೆನೆ ಈಗ ಬೀಫ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ನೋಡಿ, ನೀವೆಲ್ಲ ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ರಿ, ಸರ್ ಬೀಫ್ ಬಿರಿಯಾನಿ ತೋರಿಸಿ ಅಂತ ಬಿಟ್ಟು ತುಂಬಾ ದಿನಗಳಿಂದ ಮೆಸೇಜ್ ಮಾಡಿದ್ರಿ. ನೋಡಿ, ಈ ತಿಂಗಳು ರಂಜಾನ್ ಇರೋ ಕಾರಣಕ್ಕೆ 27ನೇ ದಿನ ಇವ್ರದ್ದು ದೊಡ್ಡ ಹಬ್ಬ ಮಾಡ್ತಾರೆ. ನೋಡಿ, ಇವತ್ತೆಲ್ಲಾನು ಫುಲ್ ಜಾಗರಣೆ ಇರ್ತಾರೆ. ಆ ಕಾರಣಕ್ಕೆ ಒಂದು 3000 ಜನಕ್ಕೆ 300 kg ಮಟನ್ ಹಾಕಿ ಈಗ ಬೀಫ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವರು ಬೀಫ್ ಬಿರಿಯಾನಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. 5 ವರ್ಷದಿಂದ ನೀವೇನ ಇಲ್ಲಿ ಮಾಡೋದು? ಓಕೆ, ನಿಮ್ಮ ಹೆಸರು? ಮುದಸ್ಸಿರ್. ಓಕೆ, ಎಷ್ಟು ಜನ ಬರ್ತಾ ಇದಾರೆ ಇಲ್ಲಿ ಡೈಲಿ? ಇಲ್ಲಿ ಡೈಲಿ 1200 ಜನ, 300 ಜನ, 1500 ಜನ. ಓಕೆ, ಇವತ್ತು ಎಷ್ಟು ಜನ ಇದ್ದಾರೆ? ಇವತ್ತು ಒಂದು 3500 ಜನ. ಓಕೆ ಓಕೆ. ನೋಡಿ, ಇವತ್ತು ಬಿಗ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೋಡಿ, ಈಗ ಟೈಮ್ ಬಂದು 7:15 ಆಗಿದೆ. 7:15ಗೆ 6 ಪಾತ್ರೆ ಇಟ್ಟು, ಆ ಕಡೆ ನೀರ್ ಕಾಯ್ಸಕ್ಕೆ 2 ಪಾತ್ರೆ ಇಟ್ಟು, ಟೋಟಲ್ 14 ಪಾತ್ರೆ ಇಕ್ಕಿದೀವಿ. ಟೋಟಲ್ 14 ಪಾತ್ರೆ. ಇದಾಗೋದ್ಮೇಲೆ ಮತ್ತೆ ಪಾತ್ರೆ ಇಡ್ತೀರಾ? ಒಳಗಡೆ ನಡೀತಾ ಇದೆ. ಓಕೆ ಓಕೆ. ಒಳಗಡೆ ಅಲ್ಲಿನೂ ಮಾಡ್ತಾ ಇದಾರೆ. ಅಲ್ಲಿ ದಾಲ್ ಮಾಡ್ತಾ ಇದಾರೆ, ಸಾಂಬಾರ್ ಮಾಡ್ತಾ ಇದಾರೆ, ತುಂಬಾ ತರ ಅಡಿಗೆಗಳು ಮಾಡ್ತಾ ಇದ್ದಾರೆ. ನೀವು ಕಾಂಟ್ಯಾಕ್ಟ್ ತಗೊಂತೀರಾ ಸರ್ ಎಲ್ಲಾನು ಇದ್ರೆ? ಓಕೆ, ನಿಮ್ಮ ನಂಬರ್ ಹೇಳಿ ಸರ್. 866 707 8297. ನೋಡಿ, ಈ ತರ ಏನಾದ್ರು ನಿಮ್ಗೆ ಮುಸ್ಲಿಂ ಸ್ಟೈಲ್ ಅಲ್ಲಿ ಏನಾದ್ರು ಬೇಕು ಅಂತಂದ್ರೆ, ಮದುವೆ ಫಂಕ್ಷನ್, ಪಾರ್ಟಿ ಹಾಲ್ ಏನಾದ್ರು ಇದ್ರೆ ಕೂಡ ಮಾಡ್ಕೊಡ್ತೀವಿ. ಓಕೆ ಓಕೆ. ಏನೇ ಇದ್ರು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ನೋಡಿ, ಇದು 6 ಪಾತ್ರೆ ಮಾಡ್ತಾ ಇದಾರೆ. ನಾನು ಒಂದು ಪಾತ್ರೆಯಲ್ಲಿ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ನೀಟಾಗಿ ತೋರಿಸ್ಕೊಡ್ತೀನಿ. ನೋಡಿ, ಈಗ 2 ಲೀಟ್ರು ಎಣ್ಣೆ ಹಾಕಿದ್ದಾರೆ. ಇದರಲ್ಲಿ ಒಂದು ಪಾತ್ರೆಯಲ್ಲಿ 6 ಲೀಟರ್ ಎಣ್ಣೆ ಹಾಕ್ಕೊತಾ ಇದ್ದಾರೆ. ನೋಡಿ, ಇದರಲ್ಲಿ ಟೋಟಲ್ 6 ಲೀಟರ್ ಎಣ್ಣೆ ಹಾಕೊಂಡಿದ್ದಾರೆ. ನೋಡಿ, ಎಣ್ಣೆ 6 ಲೀಟರ್ ಎಣ್ಣೆ ಹಾಕೊಂಡು, ನೋಡಿ ಲವಂಗ ಮತ್ತೆ ಏಲಕ್ಕಿ ಹಾಕೊಂಡಿದ್ದಾರೆ. ಒಂದೊಂದು ಇಡೀ ಏಲಕ್ಕಿ ಹಾಕೊಂಡು, ಏಲಕ್ಕಿ ಲವಂಗ, ಈಗ ಈರುಳ್ಳಿ ಹಾಕೊಂತ ಇದ್ದಾರೆ. ಎಲ್ಲದಕ್ಕೂ ಆಲ್ಮೋಸ್ಟ್ ಒಂದು 3-3.5 kg ಅಷ್ಟು ಈರುಳ್ಳಿ ಹಾಕ್ತಾ ಇದ್ದಾರೆ. ನೋಡಿ, ಇಲ್ಲಿ 2 ಪಾತ್ರೆಯಲ್ಲಿ ದಾಲ್ ಮಾಡ್ತಾ ಇದಾರೆ. ಇದೇನ್ ಸರ್ ದಾಲಾ? ಇದು ದಾಲು. ಓಕೆ ಓಕೆ. ಅಕ್ಕಿ ಪಾಯಸ. ಇನ್ನೊಂದು ಪಾಯಸ ರೆಡಿ ಆಗ್ತದೆ. ನೋಡಿ, ಇದು ಅಕ್ಕಿ ಪಾಯಸ ಅಂತೆ. ನೋಡಿ, ಇದು ದಾಲು. ನೋಡಿ, ಪಾಯಸ ವಿಡಿಯೋ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಮತ್ತೆ ದಾಲು ಇನ್ನೊಂದು ಪಾತ್ರೆ ಮಾಡ್ತೀರಾ? ಇನ್ನೊಂದು ಪಾತ್ರೆ. ಓಕೆ ಓಕೆ. ಬಾಯ್ಲ್ ಮಾಡಕ್ಕೆ ಇಕ್ಕಿರೋದು. ಮಸಾಲ ಹಾಕಿಲ್ಲ. ಮಸಾಲ ಹಾಕಿಲ್ಲ, ಇದು ಜಸ್ಟ್ ಬೇಳೆ. ನೋಡಿ, ಫಸ್ಟ್ ಬೇಳೆ ಹಾಕೊಂಡು ಈಗ ಫುಲ್ ಬಾಯ್ಲ್ ಮಾಡ್ಕೊತಾ ಇದಾರೆ. ಇದೆಲ್ಲ ಫುಲ್ ಬೆಂದಿದಾದ್ಮೇಲೆ ಮತ್ತೆ ಒಗ್ಗರಣೆ ಹಾಕೊಂತಾರೆ. ಓಕೆ. ನೋಡಿ, ಇದು ಇವ್ರದ್ದು ಶೋರೂಮ್. ಇದು ನೋಡಿ, ಅಕ್ಕಿ ಮತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ನೋಡಿ, ಫುಲ್ ಎಲ್ಲ ಗೋಲ್ಡ್ ವಿನ್ನರ್ ಎಣ್ಣೆ ಎಲ್ಲಾನು ಪ್ರತಿಯೊಂದು ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ. ನೋಡಿ, ಟೊಮೊಟೊ ಮತ್ತು ಈರುಳ್ಳಿ ಹಚ್ಕೊಳೋದಕ್ಕೆ ಮಿಷಿನ್ ಇಟ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಜಸ್ಟ್ ಒಂದು 10-15 ನಿಮಿಷಕ್ಕೆಲ್ಲ 20-30 kg ಕಟಿಂಗ್ ಮಾಡ್ಕೋಬೋದು. 1 ಗಂಟೆಗೆ 500 kg 600 kg. 1 ಗಂಟೆಗೆ? ನೋಡಿ, 500ರಿಂದ 600 kg 1 ಗಂಟೆಗೆ ಕಟಿಂಗ್ ಮಾಡ್ಬೋದಂತೆ. 5 ನಿಮಿಷನೇ 1 ಕ್ರೇಟ್ ಟೊಮೊಟೊ ಕಟ್ ಮಾಡಿರೋದು. ಓಕೆ ಓಕೆ. ನೋಡಿ, 5 ನಿಮಿಷಕ್ಕೆ 1 ಕ್ರೇಟ್ ಟೊಮೊಟೊ. ವೆರಿ ಗುಡ್. ಈಗ 6 ಪಾತ್ರೆ ಇಟ್ಕೊಂಡಿದ್ದಾರೆ. 6 ಪಾತ್ರೆಯಲ್ಲಿ ಈಗ ನೋಡಿ, ಇವರು ಮುಂದೆ ನಿಂತು ಮಾಡಿಸ್ತಾರಂತಾರೋ ಇವರೇನೆ. ಟೀಮ್ ಇದೆ ಇವ್ರದ್ದು. ಈ ಟೀಮ್ ಕಡೆಯಿಂದ ಇದೆಲ್ಲ ಮಾಡ್ತಾರಂಥದ್ದು. ನೋಡಿ, ಒಂದು ಪಾತ್ರೆಗೆ 40 kg ರೈಸು, 40 kg ಮಟನ್ ಹಾಕಿ ಮಟನ್ ಬಿರಿಯಾನಿ ಮಾಡ್ತಾ ಇದಾರೆ. ಇವತ್ತಂದ್ರೆ ಸ್ವಲ್ಪ ಸ್ಪೆಷಲ್. ಇವತ್ತು ನಮ್ದೊಂದು ಜಾಗರಣೆ ಹಬ್ಬ ಇದೆ. ಓಕೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಜಾಸ್ತಿ. ಬಟ್ ಡೈಲಿ ನಮ್ದು ಏನಂದ್ರೆ 1200 ಮೆಂಬರ್ಸ್ ಮಾಡಿಸ್ತೀರಿ. ಓಕೆ ಓಕೆ. 120 kg 120 kg ಮಟನ್ ಇರುತ್ತೆ, 160 kg ರೈಸ್ ಇರುತ್ತೆ. ಆ ರೀತಿಯಲ್ಲಿ ಡೈಲಿ 1200 ಮೆಂಬರ್ಸ್ ಮಾಡಿಸ್ತೀವಿ. 1000+ ಪಾರ್ಸಲ್ ಹೋಗುತ್ತೆ ನಮ್ದು. ಇಲ್ಲಿಂದ ಹಿಬ್ಳೂರ್ವರೆಗೂ ಹೋಗುತ್ತೆ. ಮತ್ತೆ ಕೃಪಾ ನದಿ,
ಅಲೈನು ಅಜೀಂ ಪ್ರೇಮ್ಜಿ ಎಲ್ಲ ಟೋಟಲಿ PGC ಏನಿದೆ, ಓಕೆ ಓಕೆ ಆಮೇಲೆ ISME ದೊಮ್ಸಂದ್ರ ಎಲ್ಲ ಟೋಟಲ್ ಆಗಿ ಒಂದು 1000+ ಪಾರ್ಸಲ್ ಹೋಗುತ್ತೆ. Okay. ಒಂದು 200 ಮೆಂಬರ್ಸ್ ಇಲ್ಲಿ ಬಂದು ಬೆಳಗ್ಗೆ ಸೇರಿ ಮಾಡ್ತಾರೆ. ಓಕೆ 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 ಆ ರೀತಿಯಲ್ಲಿ ಡೈಲಿ ನಡ್ಕೊಂಡು ಹೋಗ್ತಾ ಇದೆ. 1200 ಜನ ಮಾಡಿಸ್ತಾ ಇದೀವಿ. ಟೋಟಲ್ ಒಂದ್ ತಿಂಗಳೆಲ್ಲ ಫುಲ್ ಇರುತ್ತೆ. ಒಂದ್ ತಿಂಗಳಿರುತ್ತೆ. Okay. ಇದರಲ್ಲಿ ಎಲ್ಲ ನಮ್ ಮುಸ್ಲಿಂ ಬಾಂಧವರು ಎಷ್ಟು ಜನ ಇದ್ದಾರೆ, ನಮ್ ಯೂತ್ಸ್ ಹೌದೌದು. ಎಲ್ಲಾರು ಸೇರಿನೇ ಮಾಡೋದು, ಎಲ್ಲಾರು ಸೇರಿ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಇದ್ರಲ್ಲಿ ನಮ್ಮೊಂದು ಟೀಮ್ ಇದೆ. ನಮ್ ಟೀಮು ಆಲ್ಮೋಸ್ಟ್ ಇಲ್ಲ ಅಂದ್ರೆ ನಮ್ದು ಇಲ್ಲಿ ಪಾರ್ಸಲ್ ಕಟ್ಟೋರು, ಡೆಲಿವರಿ ಕೊಡೋರು, ಇದಕ್ಕಂತ ಅಮೌಂಟ್ ಕೊಡೋರು, ನಮ್ದೆಲ್ಲ ಒಂದು ಟೀಮ್ ಒಂದು 120 ಜನ ಒಂದು ಟೀಮ್ ಇದೆ. ಟೀಮ್ ಬಿಗ್ ಟೀಮ್ ಇದೆ. ಎಲ್ಲ ಸಪೋರ್ಟ್ ಇಂದಾನೆ ಈ ಕೆಲಸ ನಡೆಯೋದು. ಶೋರ್ ವೆರಿ ಗುಡ್ ಓಕೆ. ಊಟ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ಊಟ ಸ್ಟಾರ್ಟ್ ಆಗುತ್ತೆ, ಇದು ಪಾರ್ಸಲ್ ಒಂದು 12:30 1 ಗಂಟೆಯಿಂದ ಸ್ಟಾರ್ಟ್ ಆಗ್ಬಿಡ್ತೀರಿ ಪಾರ್ಸಲ್ ಮಾಡಕ್ಕೆ. ಓಕೆ. ಊಟ ಮಾಡಿಸೋದಿಲ್ಲಿ 4:15 ಮೇಲೆನೆ. 5 ಗಂಟೆ 25 ನಿಮಿಷಕ್ಕೆ ಫಿನಿಶ್ ಮಾಡ್ಬಿಡ್ಬೇಕು. ಆಮೇಲೆ ಊಟ ಮಾಡಂಗಿಲ್ಲ. ಉಪವಾಸ ಇರೋರು ಅದ್ರ ಒಳಗಡೆ ಎಲ್ಲ ಮುಗಿಸ್ಕೊಡ್ಬೇಕು ನಾವು. ಪಾರ್ಸಲ್ ಹಿಂದಿನ ಕಳ್ಸೋರು ನಾವು, ಅವ್ರು ಅದ್ರ ಒಳಗಡೆ 5 ಗಂಟೆ ಒಳಗಡೆನೆ ಎಲ್ಲ ಕ್ಲಿಯರ್ ಮಾಡಿ ಬರ್ಬೇಕು. ಆ ರೀತಿ ಅದಾದ್ಮೇಲೆ ಕೊಟ್ರೆ ಪ್ರಯೋಜನ ಇಲ್ಲ. ಉಪವಾಸ ಇರ್ಬೇಕು, ಅದು ಒಂದು ಟೈಮಿಂಗ್ ಇರುತ್ತೆ. ಆ ರೀತಿಯಲ್ಲಿ ನಡೆಯುತ್ತೆ. ಆರಾಮಾಗಿ ನಡೀತಾ ಇದೆ. ಎಲ್ಲ ಒಂದ್ ಕಡೆಯಿಂದ ಕರೆಕ್ಟ್ ಆಗಿದೆ ನಮ್ಗೆ. ಓಕೆ ಓಕೆ ಸರಿ. ನೋಡಿ ಅದ್ರಲ್ಲೇನೆ ಸ್ವಲ್ಪ ಈಗ ಚಕ್ಕೆ ಹಾಕೊಂಡಿದ್ದಾರೆ. ನೋಡಿ ಒಂದ್ ಕಡೆಯಿಂದ ಎಲ್ಲಾನು ಫ್ರೈ ಆಗಿದೆ. ಫ್ರೈ ಆಗಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮಟನ್ ಹಾಕೊಂಡ್ ಬರ್ತಾ ಇದ್ದಾರೆ. ಸರ್ ಇದೇನಿದು? ಇದು ಪಾಯಸಕ್ಕೆ ಚೈನಾ ಗ್ರಾಸ್ ಬಾಯ್ಲ್ ಮಾಡಿಬಿಟ್ಟು ಇದ್ರಾಗ ಡ್ರೈ ಆಗ್ಬೇಕಿದು. ಡ್ರೈ ಆದ್ಮೇಲೆ ಇನ್ನೊಂದು ಪಾತ್ರೆ ಹಾಕ್ಬಿಟ್ಟು ಅದಕ್ಕೆ ಅಕ್ಕಿ, ರವೆ ಎಲ್ಲ ಹಾಕ್ಬಿಟ್ಟು ಸಬ್ಬಕ್ಕಿ ಹಾಕ್ಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಇದೆಲ್ಲ ಹಾಕ್ಬಿಟ್ಟು ಪಾಯಸ ಮಾಡ್ತಾ ಇದೀವಿ ಸರ್. ಹೈದರಾಬಾದಿ ಫಿರ್ನಿ ಅಂತ ಇದು. ನೋಡಿ ಮಟನ್ ಎಲ್ಲ ಫುಲ್ ಇಲ್ಲಿ ಬಂದಿದೆ. ನೋಡಿ ಎಲ್ಲ ತೊಳೆದು ಬುಟ್ಟಿಯಲ್ಲಿ ಹಾಕೊಂತ ಇದ್ದಾರೆ. ನೋಡಿ ಈರುಳ್ಳಿ ಎಲ್ಲ ಫುಲ್ ಬ್ರೌನಿಶ್ ಬಂದಿದೆ. ಬ್ರೌನಿಶ್ ಬಂದಾದ್ಮೇಲೆ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತ ಇದ್ದಾರೆ. ನೋಡಿ ಬೆಳ್ಳುಳ್ಳಿ ಪೇಸ್ಟು 2.5 kg ಹಾಕ್ಕೊಂತ ಇದ್ದಾರೆ. ಒಂದು ಪಾತ್ರೆಗೆ 2.5 kg. ನೋಡಿ ಈಗ ಕಲ್ಲುಪ್ಪು ಹಾಕ್ತಾ ಇದ್ದಾರೆ. ಅರ್ಧ ಪ್ಯಾಕೆಟ್ ಕಲ್ಲುಪ್ಪು. ಈಗ ಮಟನ್ ಹಾಕೊಂತ ಇದ್ದಾರೆ. ನಲ್ಲಿ ಬಿರಿಯಾನಿ. ಓಕೆ. ನೋಡಿ ನಲ್ಲಿ. ನೋಡಿ ಈ ಪಾತ್ರೆ ರೆಡಿ ಆಗಿದೆ. ಈಗ ಹಾಕ್ತಾ ಇದ್ದಾರೆ. ನೋಡಿ ಈಗ ಪಾಯಸ ರೆಡಿ ಆಗಿದೆ. ಇದಕ್ಕೆ ತುಪ್ಪ ಹಾಕ್ತಾ ಇದ್ದಾರೆ. ಮಿಲ್ಕ್ ಮೇಡ್ ಕೆ ದೋ ಉಠಾ ಲಗಾ ಶೋಕೇಶ್. ಇದು ಡ್ರೈ ಫ್ರೂಟ್ಸಾ? ಓಕೆ. ನೋಡಿ ಈಗ ಮಿಲ್ಕ್ ಮೇಡ್ ಹಾಕ್ತಾ ಇದ್ದಾರೆ ಮೇಲ್ಗಡೆ.
ನೋಡಿ ಮಟನ್ ಬೇಯೋದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂತ ಇದ್ದಾರೆ, ಒಂದು 2 ಲೀಟರ್ ನೀರು. ನೋಡಿ ಮಟನ್ ಹಾಕಿ ಒಂದು 20 ನಿಮಿಷ ಆಗಿದೆ. 20 ನಿಮಿಷಕ್ಕೆ ಒಂದು 30% ಬೇಯಿಸ್ಕೊಂಡು ಈಗ ಚಿಲ್ಲಿ ಹಾಕ್ತಾ ಇದ್ದಾರೆ, ಚಿಲ್ಲಿ ಪೌಡರ್. ಹಾಂ, ಎಷ್ಟು ಅರ್ಧ ಕೆಜಿಯಾ? 400 ಗ್ರಾಮ್. ಓಕೆ ನೋಡಿ, ಒಂದು ಪಾತ್ರೆಗೆ 400 ಗ್ರಾಮ್ ಹಾಕ್ತಾರೆ. ನೋಡಿ 400 ಗ್ರಾಮ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಈಗೆಲ್ಲ ಫುಲ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೂಪರ್ ಸೂಪರ್ ಸೂಪರ್. ನೋಡಿ ಚಿಲ್ಲಿ ಪೌಡರ್ ಹಾಕಿದ ನಂತರ ಎಲ್ಲ ಫುಲ್ ಮಿಕ್ಸ್ ಮಾಡಿಕೊಟ್ಟು ಈಗ ಒಂದಿಡಿ ಫುಲ್ಲು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದಾರೆ. ನೋಡಿ ಇದೇ ಥರ ಎಲ್ಲ ಪಾತ್ರೆಗಳಲ್ಲೂ ಮಾಡ್ತಾ ಇದ್ದಾರೆ. ಎಲ್ಲ ಫುಲ್ ನಳ್ಳಿ ಮುಳೆನೇ ಇದೆಲ್ಲ. ಹೌದು ಸರ್. ಹಾಂ, 1 2 3 4 5 ನಳ್ಳಿ ಬಿರಿಯಾನಿ. ಹಾಂ ಹಾಂ ಹಾಂ, ನಳ್ಳಿ ಬಿರಿಯಾನಿ. ನೋಡಿ ಇವರು ಯೂನಿಯನ್ ಯೂತ್ಸ್ಗೆ ಇವರು ಸೀನಿಯರ್. ಇವರು ನೋಡಿ ಇವರು ಅಷ್ಟೇ ಎಲ್ಲದರಲ್ಲೂ ಮುಂದೆ ನಿಂತು ಅಡುಗೆ ಮಾಡಿಸ್ತಾ ಇರ್ತಾರೆ ಎಲ್ಲಾದ್ರೂ. ಪ್ರತಿ ವರ್ಷವೂ ಇವರು ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನೋಡಿ ಇವರು ಅಷ್ಟೇ. ನೋಡಿ ಇವರು ಈ ಥರ ಒಂದು ಏನೇ ಒಂದು ಈ ಥರ ಫಂಕ್ಷನ್ಸ್ ಇದ್ದಾಗ ಇವರೆಲ್ಲನೂ ಮುಂದೆ ನಿಂತು ಮಾಡಿಸ್ತಾ ಇರ್ತಾರೆ. ಇವರೆಲ್ಲ ಸೀನಿಯರ್ಸು. ನೋಡಿ ಎಲ್ಲಾರ್ಕಿಂತ ಕಷ್ಟ ಬಿಡೋರು ಇವರೇ ಅಂತ. ಏನ್ ನಿನ್ನ ಹೆಸರು? ಮಹಮ್ಮದ್. ಮಹಮ್ಮದ್ ಅಂತ ಇದೆ. ನೈಟ್ ಫುಲ್ ಇರ್ತಾನೆ, 30 ಡೇಸ್ ಇರ್ತಾನೆ. 30 ಡೇಸ್ ಇರ್ತಾನೆ. ಓಕೆ ಓಕೆ, ಫುಲ್ ನೈಟ್ 24 ಅವರ್ ಡ್ಯೂಟಿ. ಹಾ, ವೆರಿ ಗುಡ್ ವೆರಿ ಗುಡ್. ನೋಡಿ ಇಲ್ಲಿ ಹರೀರಾ ಮಾಡ್ತಾ ಇದಾರೆ. ಹರೀರಾ ಇದು 160 ಲೀಟ್ರು ಹರೀರಾ ಮಾಡ್ತಾ ಇದಾರೆ. ನೋಡಿ ಇದರಲ್ಲಿ 2 ಪಾತ್ರೆ ಮಾಡ್ತಾ ಇದಾರೆ. ಇದೊಂದು ಪಾತ್ರೆ ಮತ್ತೆ ಇಲ್ಲೊಂದು ಪಾತ್ರೆ. ಇದು ಯಾರು ಸರ್ ಮಾಡಿಸ್ತಾ ಇರೋದು ಇದೆಲ್ಲ? ಇದೂನು ನಮ್ಮ ಯೂತ್ಸ್ ಓಕೆ ಅಂತ ಒಂದು ಟೀಮ್ ಇದೆ. ನಮ್ಮ ವಸೀಮ್ ಅವ್ರಾಗ್ಲಿ, ಈ ವಸೀಮ್ ಅವ್ರಾಗ್ಲಿ, ಇವ್ರದೊಂದು ಬ್ಯಾಚ್ ಇದೆ. ಒಂದು 12 ಇಂದ 15 ಜನ ಇದ್ದಾರೆ. ಪ್ರತಿ ಒಂದ್ ವರ್ಷಕ್ಕೆ 2 ಸಲ ಇದು ಜಾಗರಣೆ ಬರುತ್ತೆ, ನಮ್ಮ ಹಬ್ಬ ಬರುತ್ತೆ. ಅದು ಶಬೆ ಬರಾತು, ಶಬೆ ಖದರ್ 2 ದಿವಸನು ವರ್ಷಕ್ಕೆ 2 ಸಲ ಪ್ರತಿ ವರ್ಷ ಮಾಡ್ಕೊಂಡೇ ಬರ್ತಾ ಇದಾರೆ ಇವರು. ಇವ್ರದೇ ಅನ್ನೋದು ಒಂದು ಟೀಮ್ ಇದೆ. ಎಲ್ಲರೂ ಸೇರಿನೇ ಮಾಡೋದು. ಇದು 160 ಲೀಟರ್ ಮಾಡ್ತಾರೆ. ಇದೆಲ್ಲ ಡ್ರೈ ಫ್ರೂಟ್ ಇಂದ ಮಾಡೋದು. ಮತ್ತೆ ಇದ್ರ ಜೊತೆಗೆ ಸ್ನಾಕ್ಸ್, ಪಪ್ಸ್, ಬಿಸ್ಕೆಟ್ ಅದು ಕೊಡ್ತಾರೆ. ಇಲ್ಲಾಂದ್ರೆ 1,2,000 ಇಂದ 2,500 ಜನ ಕುಡಿತಾರೆ. ಓಕೆ ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಓಕೆ ಸರ್, ಥ್ಯಾಂಕ್ ಯು. ಓಕೆ ಓಕೆ, 7 ಲೀಟರ್ ತುಪ್ಪ ಮಿಲ್ಕ್ ಮೇಡ್ 160 ಲೀಟರ್ಗೆ ಅದು ಸ್ನಾಕ್ಸ್ 7 ಲೀಟರ್ ತುಪ್ಪ ಹಾಲ್ ಜೊತೆ ಕುಡಿಯಕ್ಕೆ. ಇದು ಹರಿರಾ ಜೊತೆ ಕುಡಿಯಕ್ಕೆ. ಓಕೆ ಓಕೆ, ಹರಿರಾ ಜೊತೆ. ಇನ್ನ ಡ್ರೈ ಫ್ರೂಟ್ಸ್ ಬರ್ತೈತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿನೇ ಮಾಡೋದು. ಎಲ್ಲ ಒಳ್ಳೆ ಟೇಸ್ಟ್ ಇದು. ವರ್ಷಕ್ಕೆ ಒಂದ್ಸಲಿ ಸಿಗುತ್ತೆ ಇದು. ಎಲ್ಲರಿಗೂ ಫ್ರೀನೇ ಹಂಚೋದು ಇದು. ಓಕೆ ಓಕೆ, ಸೂಪರ್ ಟೇಸ್ಟ್. ಓಕೆ ಓಕೆ, ಇದು ಸಕ್ಕರೆ. ಓಕೆ, 12:30 1 ಗಂಟೆಗೆ ತಗೊಂಡೋಗಿ ನಮಾಜಿ ಇರುತ್ತೆ ಇವಾಗ ಮಜೀದಿಯಲ್ಲಿ. ಎಲ್ಲ ಇಡೀ ಊರ್ ಜನರು ಎಲ್ಲರೂ ಬರ್ತಾರೆ. ಇಲ್ಲಾಂದ್ರೇನು ಇಲ್ಲಿ ದೊಡ್ಡ ಮಜೀದಿಯಲ್ಲಿ 2,000 ಇಂದ 2,500 ಜನ ಸೇರ್ತಾರೆ. ಓಕೆ ಓಕೆ, ಆ ಎಲ್ಲಾ ಜನ ಬರ್ತಾರೆ. ಮತ್ತೆ ಇನ್ನ ಬೇರೆ 2 ಮಜೀದಿ ಇದೆ ನಮ್ದು. ಟೋಟಲ್ 3 ಮಜೀದಿ ಇರೋದು ಊರಲ್ಲಿ. ಎಲ್ಲಾರು ಇಲ್ಲಿ ಬರ್ತಾರೆ ಹರಿರಾ ಕುಡಿಯಕ್ಕೆ. ಮತ್ತೆ ಟೀದು ಒಂದು ಕೌಂಟರ್ ಇದೆ, ಆ ಟೀ ಕುಡಿಯಕ್ಕೆ. ಮತ್ತೆ ನಮ್ದು ಬೆಳಗ್ಗೆ ಸೆಹರಿ ಮಾಡಕ್ಕೆ ಬಿರಿಯಾನಿ ಏನ್ ರೆಡಿ ಆಗ್ತಾ ಇದೆ. ಅದಕ್ಕೆ ಇಡೀ ಊರಿಗೆ ಇದು. ಯಾರಿಗೂ ಇದಿಲ್ಲ ಇದರಲ್ಲಿ. ಯಾರಾದ್ರೂ ಬಂದು ತಿನ್ಬೋದು. ಸರಿ ಸರಿ ಸರಿ. 50% ಆಗಿದೆ ಈಗ? 75%. ಓಕೆ. ನೋಡಿ ಈಗ 75% ಮಟನ್ ಎಲ್ಲ ಫುಲ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಈಗ ಶುಂಠಿ ಪೇಸ್ಟ್ ಹಾಕೊಂಡಿದ್ದಾರೆ. ಶುಂಠಿ ಪೇಸ್ಟು, ಮೊಸರು. ಶುಂಠಿ ಪೇಸ್ಟು ಮತ್ತು ಮೊಸರು ಹಾಕ್ಕೊತಾ ಇದ್ದಾರೆ. ನೋಡಿ 2 kg ಶುಂಠಿ ಪೇಸ್ಟ್ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಈಗ ಶುಂಠಿ ಪೇಸ್ಟ್ ಹಾಕೊಂಡಿದ ನಂತರ ಈಗ ಟೊಮೊಟೊ ಹಾಕ್ಕೊತಾ ಇದ್ದಾರೆ.
ಒಂದು ಪಾತ್ರೆಗೆ 7 ಕೆಜಿ ಟೊಮೊಟೊ. ನೋಡಿ ಒಂದು ಪಾತ್ರೆಗೆ 7 ಕೆಜಿ ಟೊಮೊಟೊ ಹಾಕ್ತಾ ಇದ್ದಾರೆ. ನೋಡಿ ಈಗ ಮೊಸರು ಹಾಕ್ತಾ ಇದಾರೆ. 2.5 ಲೀಟರ್ ಮೊಸರು. ನೋಡಿ 2.5 ಲೀಟರ್ ಮೊಸರು. ನೋಡಿ ಈಗ ಪುದೀನ ಮತ್ತೆ ಕೊತ್ತಂಬರಿ ಹಾಕೊಂತ ಇದ್ದಾರೆ. ಓಕೆ ಓಕೆ. ನೋಡಿ ಈಗ 150 ಲೀಟ್ರು ಟೀ ಮಾಡ್ತಾ ಇದಾರೆ. ಯಾರೇ ಬಂದ್ರು ಟೀ ಫ್ರೀ. ಓಕೆ ಓಕೆ ಓಕೆ. ಫ್ರೀ ಟೀ. ಸುಸ್ತಾಗ್ಬಿಟ್ಟಿದ್ದಾರೆ ನೋಡಿ. ಕಂಟಿನ್ಯೂಸ್ ಆಗಿ 4 ನಿಮಿಷ ಬೊಕ್ಕೊಂಡೆ ಕಟಿಂಗ್ ಮಾಡಿದ್ದಾರೆ. ನೋಡಿ ಟೋಟಲ್ 150 ಲೀಟ್ರು ಹಾಲು ಕಟಿಂಗ್ ಮಾಡಿದ್ದಾರೆ. ನೋಡಿ ಮಟನ್ ಎಲ್ಲಾನು ಆಲ್ಮೋಸ್ಟ್ ಇದನ್ನ 1 ಅವರ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ನೋಡಿ ಎಲ್ಲಾದ್ರಲ್ಲೂ ಸೌದೆ ತೆಗೆದಾಕಿದ್ದಾರೆ. ನೋಡಿ 6 ಪಾತ್ರೆಯಲ್ಲೂ ಕೂಡ ಫುಲ್ ಮಟನ್ ಚೆನ್ನಾಗಿ ಬೆಂದೋಗಿದೆ. ಬೆಂದೋಗಿದ ನಂತರ ನೋಡಿ ಈ ಸೌದೆ ತಗೊಂಡು ನೋಡಿ ಇದರಲ್ಲಿ ಇಲ್ಲಿ 2 ಪಾತ್ರೆಯಲ್ಲಿ ಅನ್ನ ಬೇಯಿಸ್ಕೊಳೋದಕ್ಕೆ ಇಲ್ಲಿ ಇಟ್ಕೊಂಡಿದ್ದಾರೆ ಎಲ್ಲಾನು. ನೋಡಿ ಅದೊಂದು ಪಾತ್ರೆ ಮತ್ತೆ ಇದೊಂದು ಪಾತ್ರೆ, ಇವೆರಡು ಪಾತ್ರೆಯಲ್ಲೂ ಅನ್ನ ಬೇಯಿಸ್ಬಿಟ್ಟು ಇದರಲ್ಲಿ ದಮ್ ಹಾಕ್ಕೊಂತಾರೆ. ನೋಡಿ ಈಗ ನೀರೆಲ್ಲ ಫುಲ್ ಚೆನ್ನಾಗಿ ಕುದೀತಾ ಇದೆ. ಈಗ ಉಪ್ಪು ಹಾಕ್ಕೊಂತ ಇದ್ದಾರೆ. ಉಪ್ಪು ಎಷ್ಟು ಹಾಕ್ತೀರಾ ಸರ್? 5 ಪ್ಯಾಕೆಟ್. ನೋಡಿ ಒಂದು ಪಾತ್ರೆಗೆ 5 ಕೆಜಿ ಉಪ್ಪು ಹಾಕ್ತಾ ಇದ್ದಾರೆ, ಕಲ್ಲುಪ್ಪು. ಆಗಲೇ 2 ಪ್ಯಾಕೆಟ್ ಹಾಕ್ಕೊಂಡಿದ್ದಾರೆ. 3. ನೋಡಿ ಈಗ ಅಕ್ಕಿ ಹಾಕ್ಕೊಂತ ಇದ್ದಾರೆ. ನೋಡಿ ಅದರಲ್ಲಿ ಈಗ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾರೆ. ನೋಡಿ ಈ ಪಾತ್ರೆಗೆ 100 ಕೆಜಿ ಅಕ್ಕಿ ಹಾಕೊಂಡಿದ್ದಾರೆ. ನೋಡಿ ಅದರಲ್ಲೇ ಲೆಮನ್ ಕಲರ್, ಲೆಮನ್ ಕೇಸರ್ ಕಲರ್. ನೋಡಿ ಈಗ ರೈಸ್ ಹಾಕ್ತಾ ಇದಾರೆ. ನೋಡಿ ಇದನ್ನ ಒಂದು 75-80% ಬೇಯಿಸ್ಕೊಂಡು ಇದರಲ್ಲಿ ಹಾಕೊಂಡಿದ್ದಾರೆ. माजिद भाई बकरे का क्या भी नहीं है इसमें कोसे की शक्ल बदल गया है ನೋಡಿ ಈ ತರ ಇವರು ಅಕ್ಕಿನ ಲಿಫ್ಟ್ ಮಾಡೋಂಥದ್ದು. ನೋಡಿ ಆ ತರ ಲಿಫ್ಟ್ ಮಾಡೋದ್ರಿಂದ ಎಲ್ಲ ಫಿಲ್ಟರ್ ಆಗೋಗುತ್ತೆ. ಫಿಲ್ಟರ್ ಆಗಿದ ತಕ್ಷಣ ಇದ್ರಲ್ಲಿ ಹಾಕೊಂತ ಇದ್ದಾರೆ. चुपके रहा नहीं खाता चुपके रहा तो बुलावे जा नहीं संदर को ये संदर में खाते छान खा लेता चुटकी में बड़े का जो धरा वाले को वो एक बोल लेती है क्या बोल रहा आपको बहुत हुआ आने के लिए ನೋಡಿ ಎಲ್ಲದಕ್ಕೂ ಒಂದೇ ಸಮಾನವಾಗಿ ಡಿವೈಡ್ ಮಾಡ್ತಾ ಇದ್ದಾರೆ. ನೋಡಿ 100 ಕೆಜಿ 3 ಪಾತ್ರೆಗೆ ಇದನ್ನ ಡಿವೈಡ್ ಮಾಡ್ಕೊಂಡಿದ್ದಾರೆ. ನೋಡಿ ಇಷ್ಟೊಂದು ಒಂದು ಪಾತ್ರೆಯಲ್ಲಿ ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಫುಲ್ ಡೀಪ್ ಅವ್ರಿಗೂ ಇದನ್ನ ಮಿಕ್ಸ್ ಮಾಡೋದಿಲ್ಲ, ಲೈಟಾಗಿ ಮಿಕ್ಸ್ ಮಾಡ್ಕೊತಾರೆ.
ನೋಡಿ ಇಷ್ಟು ಮಾತ್ರ ಮಾಡ್ಕೊಂಡು ಇದನ್ನ ದಮ್ ಹಾಕ್ಕೊಂತಾರೆ ನೋಡಿ. ಇದೇ ತರ ಎಲ್ಲಾ ಪಾತ್ರೆಗಳು ಸೇಮ್ ಇದೇ ವಿಧಾನದಲ್ಲಿ ಮಾಡ್ಕೊಂತಾರೆ. ಡ್ರೆಸ್ ನೋಡಿ, ದುಬೈ ಡ್ರೆಸ್. ನೋಡಿ ಲಾಸ್ಟ್ ಟೈಮು ನಾನು ದಿಲ್ಪಾಸನು ಮತ್ತೆ ಬಂದ್ ತೋರಿಸಿದ್ನಲ್ಲ ನೋಡಿ, ಇದೇ ಜಾಗ ನೋಡಿ. ಇಲ್ಲಿ ಟೀ ಮಾಡ್ತಾ ಇದಾರೆ ನೋಡಿ, ಅಲ್ಲಿ ರಸ್ಕ್ ಮಾಡ್ತಾ ಇದಾರೆ ನೋಡಿ. ಇವತ್ತು 80 kg ರಸ್ಕ್ ಮಾಡ್ತಾ ಇದಾರಂತೆ. ಆರ್ಡರ್ ಬಂದಿದೆ. ನಿಮ್ಗೇನಾದ್ರು ಆರ್ಡರ್ಸ್ ಬೇಕು ಅಂದ್ರೆ ಇವ್ರ ಹತ್ರ ಆರ್ಡರ್ ಮಾಡಿ ತರಿಸ್ಕೋಬೋದು ನೋಡಿ. ಇದೆಲ್ಲ ಫುಲ್ಲು ಮಾಡಿ ಸೈಡ್ ಇಡ್ತಾ ಇದೆ. ಹಾಂ, ಓಕೆ. ನೋಡಿ ಈ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದಾರೆ. ಓಕೆ ನೋಡಿ, ತೂಕ ಹಾಕಿ ಇಟ್ಟಿದ್ದಾರೆ. ಓಕೆ ಸಿ ಬಿಸ್ ಇಂಟ್ ಬಾಕ್ಸ್. ಓಕೆ ಇಲ್ಲೆಲ್ಲ ಮಾಡ್ತಾರೆ. ಈ ಥರ ಚೆನ್ನಾಗಿ ಕುದಿಬೇಕು ಸರ್. ಕಮ್ಮಿ ಅಂದ್ರೂ ಇನ್ನೂ 15ರಿಂದ 20 ನಿಮಿಷ ಕುದಿಬೇಕು. ಓಕೆ ಟೀ ಕುಡಿಯಾಕ ಇವ್ರನ್ನ ಕಾಯ್ದು ಟೀ ಮಾಡಿ ಕುಡಿದು ಹೋಗ್ತಾ ಇದ್ದಿದ್ದು. ಈಗ ಸಾಯಂಕಾಲನೂ ಅಷ್ಟೇ ಇವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರೋರು ಬಾಕಲ್ ತೆಗ್ದಿದ ತಕ್ಷಣ ಟೀ ಕುಡ್ಕೊಂಡು ಮತ್ತೆ ಕೆಲ್ಸಗಳಿಗೆ ಹೋಗ್ತಾ ಇದ್ವಿ. ಅಷ್ಟು ಫೇಮಸ್ ಟೀ ಅವ್ರದ್ದು. ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ನೇಹಿತರೆ ನೋಡಿ, ಇದು ಟೀ ರೆಡಿ ಆಗಿದೆ. ಆಹಾ, ಅದ್ಭುತವಾಗಿದೆ. ವಾವ್. ಇದೇ ನಾನು ಫಸ್ಟ್ ಟೈಮ್ ಈ ತರ ಒಂದು ಟೀ ಕುಡಿತಾರ ಅಂತದ್ದು. ನಾನು ಸುಮಾರು ಕಡೆ ಟೀ ಕುಡಿದಿದ್ದೀನಿ, ಆದರೆ ಇದು ನಾನು ಟೀ ಜಾಸ್ತಿ ಕುಡಿಯೋದಿಲ್ಲ. ಆದ್ರೂ ಅಲ್ಲಲ್ಲಿ ಆಗಾಗ ಕುಡಿತಾ ಇರ್ತೀನಿ. ಆದರೆ ಇದು ಮಾಡಿರೋಂಥ ಟೀ, ಇದು ಕಲ್ಲರು ಮತ್ತು ಇದು ಫ್ಲೇವರು, ವಾವ್, ಸೂಪರ್ ಆಗಿದೆ ನೋಡಿ. ಹರೀರ ಆಗಲೇ ತೋರಿಸಿದ್ನಲ್ಲ ನೋಡಿ, ಹಾಲೆಲ್ಲ ಆವಾಗಲೇ ಕುದಿಸ್ಕೊತಾ ಇದ್ರು ನೋಡಿ. ಈಗ ರೆಡಿ ಆಗಿದೆ. ಈಗ ಸರ್ವ್ ಮಾಡೋಕ್ಕೆ ತೊಗೊಂಡೋಗ್ತಾ ಇದ್ದಾರೆ ನೋಡಿ. ಇದು ಮಸ್ಜಿದ್ ಗೇಟ್ ಇದೆ, ಆ ಗೇಟ್ ಹತ್ರ ತೊಗೊಂಡೋಗಿ ಸರ್ವ್ ಮಾಡೋಂಥದ್ದು. ಎಲ್ಲರಿಗೂ ಫ್ರೀ ಇದು. ನೋಡಿ, ಇದೇ ಸರ್ಜಾಪುರ ಮಸ್ಜಿದ್. ಇದು ಈ ಮಸ್ಜಿದ್ ಮುಂದ್ಗಡೆ ಇಲ್ಲಿ ಒಂದು ಗೇಟ್ ಇದೆ ಲೆಫ್ಟ್ ಸೈಡಲ್ಲಿ. ಆ ಗೇಟಲ್ಲಿ ಇಕ್ಕೊಂತಾರೆ. ನೋಡಿ, ಇದೆ ಮಸ್ಜಿದ್ ನೋಡಿ. ಇದು ಮೇನ್ ಗೇಟು. ಮೇನ್ ಗೇಟ್ ಮುಂದ್ಗಡೆ ಇದನ್ನ ಇಟ್ಕೊಂಡಿದ್ದಾರೆ. ಇದನ್ನ ಹರೀರ ಅಂತಾರೆ. ಇದು ಮಾಡೋದಕ್ಕೆ ಹಾಲು, ಘೀ, ಶುದ್ಧ ಘೀ, ಡ್ರೈ ಫ್ರೂಟ್ಸು, ಆಲ್ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಕಾಯಿಸಿ, ಹಾಲು ಅದಾದ್ಮೇಲೆ ಇದಕ್ಕೆ ಘೀಯಲ್ಲಿ ಒಗ್ಗರಣೆ ಕೊಟ್ಟು, ಶುದ್ಧ ತುಪ್ಪ ಇರಬೇಕು, ಅದ್ರಲ್ಲಿ ಡ್ರೈ ಫ್ರೂಟ್ ಹಾಕಿ ಇದನ್ನ ಕುಡಿಯೋದು ಮೈನ್ ಎನರ್ಜಿಗೋಸ್ಕರ. ಮೈನ್ ಎನರ್ಜಿ ಇದು ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಎಲ್ಲ ನರಕ್ಕೂ ಸ್ಟ್ರೆಂತ್ ಇರುತ್ತೆ. ರಂಜಾನ್ ತಿಂಗಳೆಲ್ಲ ನಾವು ಉಪವಾಸಗಳಿದ್ದು, ಎಲ್ಲ ಜನರು ಉಪವಾಸ ಇದ್ದು ಎಷ್ಟು ಅದ್ರಲ್ಲಿ ವೀಕ್ನೆಸ್ ಆಗಿರುತ್ತೋ, ಎಷ್ಟು ಎನರ್ಜಿ ಇರುತ್ತೋ, ಇದು ಕುಡಿದ್ಮೇಲೆ ಇನ್ನ ಬೂಸ್ಟ್ ಆಗುತ್ತೆ. ಇದನ್ನ ನಾವು ಸ್ಪೆಷಲಿ ಬೂಸ್ಟರ್ ಅನ್ಬೋದು. ಬೂಸ್ಟರ್ಗೋಸ್ಕರ ಇದು ನಮ್ಮ ಕಡೆಯಿಂದ ಸರ್ಜಾಪುರದಲ್ಲಿ ಇರೋ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತಾ ಇದ್ದೀರಿ. ನಾವ್ ಇವಾಗ ಮಾಡ್ತಾ ಇದ್ದೀರಿ. ಇನ್ನ ಮುಂದುವರೆದು ಇನ್ನ ಹೆಚ್ಚಿಗೆ ಮಾಡ್ಬೇಕು ಅಂತ ಜನರ ಸೇವೆ ನಮ್ಗೆ ನಾವು ಬೇಡ್ಕೊಂಡ್ಬೇಕು. ಇದು ಬರೀ ಮುಸ್ಲಿಮ್ಸ್ ಅಂತ ಅಲ್ಲ, ಇವಾಗ ನಾವು ವರ್ಷ ಮಾಡ್ತಾ ಇದ್ದೀರಿ. ಬರೀ ನಮ್ಮವ್ರು ಅಂತ ಇಲ್ಲ, ಇದನ್ನ ಕುಡಿಬೇಕು ಅಂತ ಪ್ರತಿ ವರ್ಷ ಗೊತ್ತಿರೋರು ಅವ್ರ ಏರಿಯಾದಿಂದ ಬಂದು ನಮ್ಮಲ್ಲಿ ಕುಡ್ಕೊಂಡು ಹೋಗ್ತಾರೆ. ಇವಾಗ ನಮ್ಗೆ ನಮ್ಮ ಫ್ರೆಂಡ್ಸು ಫೋನ್ ಮಾಡ್ತಾರೆ, ಹಿಂದೂಸು ಎಲ್ಲರೂ ಫೋನ್ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಆಗಲಿ ಎಲ್ಲರೂ ರೆಡಿ ಆಯ್ತಾ ಅಂತ. ನಾವು ಒಂದ್ಕಿತ ಅಂದಿದ ತಕ್ಷಣ ಅವ್ರು ಯಾರ್ಯಾರಿಗೆ ಇದರಲ್ಲಿ ಆಸಕ್ತಿ ಆಯ್ತು ಕುಡಿಬೇಕು, ಟೇಸ್ಟ್ ನೋಡಿರೋರಿಗೆ ಗೊತ್ತಿರುತ್ತೆ ಇದೇನಂತ. ಯಾಕಂದ್ರೆ ನೋಡಿದ ತಕ್ಷಣ ಗೊತ್ತಾಗಲ್ಲ ಇದೇನು ಅಂತ. ಒಂದು ಡಿಶ್ ಐತೆ, ಏನೋ ಒಂದು ಕುಡಿಬೇಕು ಅಂತಾರೆ. ಆದ್ರೆ ಇದ್ರ ಬಗ್ಗೆ ರಿಯಾಲಿಟಿ ಗೊತ್ತಿರೋರು ನಮ್ಮ ತನಕ ಬಂದು ಹುಡುಕಿ ಕುಡ್ಕೊಂಡು ಹೋಗ್ತಾರೆ. ಇದ್ರ ಜೊತೆ ಮನೆಗೂ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಪೇರೆಂಟ್ಸು, ಈಗ ಲೇಡೀಸು ಇಲ್ಲಿ ತನಕ ಬರೋಕ್ಕಾಗಲ್ಲ.
ಅವ್ರಿಗೂ ಇದು ಕುಡಿಬೇಕಂದ್ರೆ ಒಂದ್ಕಿತ ಕುಡಿದ್ಬಿಟ್ರೆ ವರ್ಷ ಕಾಯ್ಲೇಬೇಕು ಇದಕ್ಕೆ. ಇದು ಹೋಟ್ಲಲ್ಲೂ ಸಿಗುತ್ತೆ, ಡೈಲಿ ಪರ್ಪಸ್ ಸಿಗುತ್ತೆ ಅದು ಹೋಟ್ಲಲ್ಲಿ. ಆದ್ರೆ ಇದು ಒರಿಜಿನಾಲಿಟಿ. ಅವ್ರ ಹೋಟ್ಲಲ್ಲಿ ಬಿಸ್ನೆಸ್ ಪರ್ಪಸ್ ಮಾಡ್ತಾರೆ, ಇದು ನಾವು ಸರ್ವಿಂಗ್ ಪರ್ಪಸ್ ಮಾಡ್ತೀವಿ. ಎಲ್ಲರೂ ಕುಡಿಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು ಅಂತ, ಎಲ್ಲ ಖುಷಿಯಿಂದ ಎಲ್ಲರ ಜೊತೆಯಲ್ಲಿ ಮಾಡ್ತೀವಿ. ನಾವೆಲ್ಲ ಒಂದು ಒಗ್ಗಟ್ಟಾಗಿ ನಾವು ಕುಡಿತೀರಿ, ಸಹೋದರರಿಗೂ ಕುಡಿಸ್ತೀರಿ ಸರ್. ಥ್ಯಾಂಕ್ ಯು ಸರ್. Allahu Akbar, Allahu Akbar. Allahu Akbar. Alhamdulillahi Rabbil Alamin. ನೋಡಿ ಇದು ನೋಡಿ ರೈಸ್ ಎಲ್ಲ ಮಿಕ್ಸ್ ಮಾಡ್ಕೊಟ್ಟಿದ ನಂತರ ನೋಡಿ ಮೇಲ್ಗಡೆ ಕಾಟನ್ ಬಟ್ಟೆ ಹಾಕ್ತಾ ಇದ್ದಾರೆ. ಇದನ್ನ ನೀರಲ್ಲಿ ನೆನೆಸ್ಬಿಟ್ಟು ನೋಡಿ ಸುತ್ತೂ ಇದು ಹಾಕ್ತಾ ಇದ್ದಾರೆ. ನೋಡಿ ಈ ಥರ ಹಾಕೋದ್ರಿಂದ ದಮ್ ಅನ್ನೋದು ತುಂಬ ಚೆನ್ನಾಗುತ್ತೆ. ನೋಡಿ ಗಾಳಿ ಹೊರಗಡೆ ಹೋಗ್ಬಾರ್ದು, ಆ ಕಾರಣಕ್ಕೆ ಈ ಥರ ಮಾಡ್ಕೊತಾರೆ. ನೋಡಿ ಎಲ್ಲ ಪಾತ್ರೆನೂ ಇದೇ ಥರ ದಮ್ ಹಾಕ್ತಿದ್ದಾರೆ. ನೋಡಿ ಸೆಂಟ್ರಲ್ಲಿ ಕೆಂಡ ಎಲ್ಲ ಫುಲ್ ತೆಗೆದುಬಿಟ್ಟಿದ್ದಾರೆ, ಫುಲ್ ಸೈಡ್ಗೆ ಹಾಕ್ಕೊಂಡಿದ್ದಾರೆ. ನೋಡಿ ಇದೆಲ್ಲನೂ ಒಂದು 25-30 ನಿಮಿಷ ಆದಮೇಲೆ ದಮ್ ತೆಗಿತಾರೆ. ನೋಡಿ ಇದೆಲ್ಲ ಒಂದು 30 ನಿಮಿಷ ಆಗಿದೆ. 30 ನಿಮಿಷ ಆದಮೇಲೆ ಈಗ ದಮ್ ತೆಗಿತಾ ಇದ್ದಾರೆ. एक ले लगेगा तो 1000 टाइम जाना पड़ता है, 5 ले लगेगा तो कितने टाइम जाना पड़ता बोलो. ನೋಡಿ ಇದೆಲ್ಲ ಪಾರ್ಸಲ್ ಎತ್ಕೊಂಡೋಗಿ ಬೇರೆ ಕಡೆ ಕೊಡ್ತಾರೆ, ಆ ಕಾರಣಕ್ಕೆ ಇದೆಲ್ಲ ಪಾರ್ಸಲ್ ಮಾಡ್ತಾ ಇದ್ದಾರೆ. ಸರ್ ಇದು ಸರ್ಜಾಪುರ ಯೂತ್ ಅವರು ಒಂದ್ 4 ವರ್ಷದ ಹಿಂದೆ ಒಂದ್ ಸಣ್ಣ ಐಡಿಯಾ, ಒಂದ್ 80 ಜನಕ್ಕೆ ಯಾರಿಗೆ ಊಟ ಮಾಡಕ್ಕೆ ಆಪರ್ಚುನಿಟಿ ಇಲ್ಲ, ಯಾರ ಮನೇಲಿ ಅಡುಗೆ ಮಾಡಕ್ಕಿಲ್ಲ, ಈ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದು ವಾಸ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತಾರಲ್ಲ, ಬೇರೆ ಊರುಗಳಿಂದ ಬಂದು ಕಾಲೇಜ್ ಹಾಸ್ಟೆಲ್ ಇರೋರು, ಅವ್ರಿಗೆ ಅಡುಗೆ ಮಾಡಕ್ಕೆ ರಾತ್ರಿ, ಇವಾಗ ನಮ್ಮ ರಂಜಾನ್ ಹೆಂಗಂದ್ರೆ ರಾತ್ರಿ 4 ಗಂಟೆಗೆ ಎದ್ದು ಊಟ ಮಾಡಬೇಕು, ಅಂಥವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಒಂದು 80 ಮೆಂಬರ್ಸ್ ಡೈಲಿ ಅಂತ ಒಂದು ಶುರುವಾಯ್ತಿದ್ದು ಒಂದು ಸಣ್ಣ ಐಡಿಯಾ. ಲಾಸ್ಟ್ 4 ವರ್ಷದಿಂದ ಇವತ್ತಿಗೆ ಎಲ್ಲಿ ಬಂದಿದೆ ಇದಂದ್ರೆ ಟೋಟಲ್ ಆನ್ ಅನ್ ಆವ್ರೇಜು ದಿಸಕ್ಕೆ 1000 ಜನ ಫುಡ್ ಪ್ಯಾಕೆಟ್ಸ್ ಮಾಡಿ ಡೆಲಿವರಿನೂ ಕೊಡ್ತಾ ಇದ್ದೀವಿ. ಇಲ್ಲಿ ಒಂದು 100-150 ಜನ ಊಟನೂ ಮಾಡಿಸ್ತಾ ಇದ್ದೀವಿ. ಯಾರ್ಯಾರು ಇದ್ರಲ್ಲಿ ಇದಾರಂದ್ರೆ ಇವಾಗ ನಮ್ಮ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅವರು ಇದ್ದಾರೆ, ನಮ್ಮ ಕೃಪಾನಿಧಿ ಕಾಲೇಜ್ ಅವರು ಇದ್ದಾರೆ, ನಮ್ಮ ಕೃಪಾನಿಧಿ ಗರ್ಲ್ಸ್ PG ಅವರು ಇದ್ದಾರೆ, ನಮ್ಮ ITBT ಅವರು ವಿಪ್ರೋ ಅವರು PG ಅವರು ಇದ್ದಾರೆ. ಅವ್ರಿಗೆಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ರಾತ್ರಿ ಇಷ್ಟೊತ್ತಲ್ಲಿ ಸೌಲಭ್ಯಗಳಿಲ್ಲ. ಅಂಥವ್ರಿಗೆ ನಾವು ಒಂದು ಈ
ಸವಲತ್ತು ಮಾಡಿಕೊಟ್ಟು ಒಂದು ಊಟ ಬಡಿಸೋ ಒಂದು ಜವಾಬ್ದಾರಿಯಿಂದ ತಗೊಂಡು ಎಲ್ಲ ಇಲ್ಲಿರೋ ನೋಡೋದು ನೀವು ಎಲ್ಲ ಯೂತ್ ಅವರು ಹೆಂಗೆ ಕೆಲಸ ಮಾಡ್ತಾರೆ ಅಂದ್ರೆ ಇದೆಲ್ಲ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ. ಒಬ್ಬೊಬ್ರು ತನಗಿಷ್ಟ ಆಗಿದ್ದು ವಸ್ತುಗಳನ್ನ ತಂದು ಕೊಡ್ತಾರೆ, ಯಾರೋ ದುಡ್ಡು ಕೊಡ್ತಾರೆ, ಇಲ್ಲ ಯಾರೋ ಅಕ್ಕಿ ತಂದು ಕೊಡ್ತಾರೆ, ಯಾರೋ ಬೇಳೆ ತಂದು ಕೊಡ್ತಾರೆ. ಇಲ್ಲಿ ನಾವು ಕಿಚನು ಮಾಡಿದ್ದೀವಿ. ದಿಸಕ್ಕೆ ಇಲ್ಲ ಅಂದ್ರೂ ಒಂದು 150-160 kg ಊಟ ಪ್ರಿಪೇರ್ ಆಗ್ತಿದೆ ಇಲ್ಲಿ. ಇಲ್ಲಿರೋ ಎಲ್ಲ ಸಣ್ಣ ಪುಟ್ಟ ಮಕ್ಕಳೆಲ್ಲ ಪಾತ್ರೆಗಳು ತೊಳಿತಾರೆ, ಎಲ್ಲ ಪಾರ್ಸಲ್ ಮಾಡ್ತಾರೆ. ಪಾರ್ಸಲ್ ಮಾಡಿ ಒಂದು 3-3:30 ಅಂತ ಟೈಮಲ್ಲಿ ಎತ್ಕೊಂಡು ಹೋಗಿ ನಮ್ಮ ಕೈಕೊಂಡ್ರಳ್ಳಿವರೆಗೂ ಈ ಊಟ ಡೆಲಿವರಿ ಮಾಡ್ತಿದ್ದೀವಿ. 1000 ಪ್ಯಾಕೆಟ್ಸ್ ಆನ್ ಆವರೇಜು. ಕಮ್ಮಿ ಅಂದರೆ 800, ಜಾಸ್ತಿ ಅಂದರೆ 1400ವರೆಗೂ ಹೋಗಿದೆ ಈ ತಿಂಗಳು. ಇವತ್ತೇನಂದರೆ ನಮ್ಗೆ ಇವತ್ತು ಒಂದು ದೊಡ್ಡ ಹಬ್ಬ ಥರ, 27ನೇ ರಾತ್ರಿ ಇವತ್ತು ರಂಜಾನದು. ಅದ್ರಲ್ಲಿ ಏನು ಮಾಡ್ತಿದ್ದೀವಿ, ಇಲ್ಲಿ ಬರೋ ಎಲ್ಲ ಮಸೀದಿಗೆ ಬರೋ ಎಲ್ಲರಿಗೂ ಕರೆದು ರಾತ್ರಿ ಹೊತ್ತು ಊಟ ಹಾಕ್ಸೋಣ ಅಂತ ಒಂದು 2000 ಜನ ಅಷ್ಟು ಊಟ ಅಡುಗೆ ತಯಾರು ಮಾಡಿಸಿದೀವಿ ಇವತ್ತು. ಇದರಲ್ಲಿ 1000 ಪಾರ್ಸಲ್ ಹೋಗುತ್ತೆ, 1000 ಜನ ಇಲ್ಲಿ ಊಟನೂ ಮಾಡ್ತಾರೆ. ಅದು ಈ ಸರ್ಜಾಪುರ ಯೂತ್ ಅವರು ಒಂದು ಖಿದ್ಮತೆ ಖಲ್ಕ್ ಅಂತ ಹೆಸರಿಟ್ಕೊಂಡು ಅದರಲ್ಲಿ ಇದನ್ನ ನಡೆಸ್ತಾ ಇದ್ದಾರೆ. ಅದೇ ಸರ್ ಈ ಈಕ್ವೇಶನ್. ಓಕೆ ಸರಿ ಸರ್, ಓಕೆ, ಥ್ಯಾಂಕ್ ಯು. ನೋಡಿ ಈಗೆಲ್ಲ ಪಾರ್ಸಲ್ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ 12 ಗಂಟೆ ಆಗಿದೆ, 12 ಗಂಟೆ ಮುಗಿಸಿದ್ದಾರೆ. 7:15 ಸ್ಟಾರ್ಟ್ ಮಾಡಿದ್ದು, ಈಗೆಲ್ಲ ಪಾರ್ಸಲ್ ಮಾಡ್ತಾ ಇದ್ದಾರೆ. ನೋಡಿ ಆ ಕಡೆ ಒಂದು, ಈ ಕಡೆ ಒಂದು ಪಾತ್ರೆ, 2 ಪಾತ್ರೆಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. बड़े काम के लिए अपना यहाँ ये भी एक बना लेगा। नहीं पकड़ना वीडियो से ऊपर एक बार प्रेस कर लो। तो तुझे हिसाब मिलता है। लाल मारो जी चाय ले लो भाई, चाय ले लो। ಮಾಡಿರೋಂಥ ದಾಲು ಇದಂತೂ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ರೆಸಿಪೀಸು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಟೈಮ್ ನೋಡಿ ಈಗ 1:15 ಆಗಿದೆ. 1:15ಗೆ ಬಿರಿಯಾನಿ ಎಲ್ಲನೂ ಪಾರ್ಸಲ್ ಮಾಡಿದ್ದಾರೆ. ಈಗ ದಾಲ್ ಮಾಡ್ತಾ ಇದ್ದಾರೆ.
आंसर ಯೂಟ್ಯೂಬ್ ಅಲ್ಲಿ ಬರೋದು ಇಲ್ಲ. ಹಾ ನೋಡಿ, ಇವರು ಕೊಡ್ತಿ ಅಡಿಗೆ ಊಟ ತಗೊಂಡು ಹೋಗ್ತಾ ಇದ್ದಾರೆ. ಓಕೆ, ಇದೆಲ್ಲೆಲ್ಲ ಹೋಗ್ತಾ ಇದೆ ಸರ್? ISME ದೊಮ್ಸಂದ್ರ, ಮುತ್ತನಹಳ್ಳಿ ಕ್ರಾಸು, ಕೊಡ್ತಿ ಗೇಟ್, ವಿಪ್ರೋ, ಅಂಬೇಡ್ಕರ್ ನಗರು ಮತ್ತು ಕಾರ್ಮಲಾರಾಮ್, ಇದು ಕೈಕೋನಲ್ಲಿ ಆ್ಯಂಡ್ ಸರ್ಜಾಪುರ ಸಿಗ್ನಲ್. ನೋಡಿ ಇಷ್ಟೊಂದು ಊಟ ಹೋಗ್ತಾ ಇದೆ. ನೋಡಿ ಇಷ್ಟೊಂದು ಊಟ ಹೋಗ್ತಾ ಇದೆ. ನೋಡಿ ಇದು ದೊಮ್ಸಂದ್ರಕ್ಕೆ ಹೋಗ್ತಾ ಇದೆ, ಚಂಬೇನಹಳ್ಳಿ. चप्पल नहीं लगो ನೋಡಿ ಈ ಗಾಡಿ ಕೃಪಾನಿಧಿ ಕಾಲೇಜ್ಗೆ ಹೋಗ್ತಾ ಇದೆ. ಹಾ, ಕೃಪಾನಿಧಿ ಕಾಲೇಜ್. ಓಕೆ, मीठा मीठा अभी करना बस बस अबे कार्ड को दो हां बैठे आओ प्लेट आओ ना छे तो रे छे क्या मंगला का जान से आप बस लेगा इसे एक रबर ले इधर हाँ लास्ट में और अगले विजय में गिर जाता है बस वाह चार चार अभी अभी दिन लगा दे 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 अभी तो अबे होगा होगा बस
रेडी हो लेट हो ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಸರ್ಜಾಪುರ ಮಸ್ಜಿದ್ ಹಿಂದ್ಗಡೆ ಇವರು ಮಾಡಿರೋಂಥ ಒಂದು ಬೀಫ್ ಬಿರಿಯಾನಿ ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು ತುಂಬ ದಿನಗಳಿಂದ ನೀವೆಲ್ಲ ಮೆಸೇಜ್ ಮಾಡ್ತಾ ಇದ್ರಿ, ಸರ್ ಬೀಫ್ ಬಿರಿಯಾನಿ ತೋರಿಸಿ ಅಂತ ಬಿಟ್ಟು. ನೋಡಿ ಈ ಥರ ಇವರು ಬೀಫ್ ಬಿರಿಯಾನಿ ಮಾಡೋವಂಥದ್ದು. ನೋಡಿ ಇದಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಈ ಪಾಯಸ, ದಾಲು, ಬಿರಿಯಾನಿ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮತ್ತು ಅಡುಗೆ ಭಟ್ರು ಅಷ್ಟೇ, ಅಡುಗೆ ಭಟ್ರು ಒಳ್ಳೆ ನೀಟಾಗಿ ಕ್ಲೀನಾಗಿ ಮಾಡಿದ್ರು. ಮತ್ತು ಇದರಲ್ಲಿ ಚಿಕ್ಕ ಮಕ್ಕಳಿಂದ ಮತ್ತು ದೊಡ್ಡೋರವರೆಗೂ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.